ರಸ್ತೆಗಳಲ್ಲಿ ಓಡಾಡುವ ವಾಹನಗಳಿಗೆ ಸಾರಿಗೆ ಇಲಾಖೆ ಒಂದಷ್ಟು ನಿಯಮಗಳನ್ನ ಮಾಡಿದೆ. ಆದರೆ ನಿಯಮಗಳೆಲ್ಲ ಬರೀ ದಾಖಲೆಗಳಿಗೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಅನುಮಾನ ಇದೀಗ ಕಾಡುವುದಕ್ಕೆ ಶುರುವಾಗಿದೆ. ಈ ಅನುಮಾನಕ್ಕೆ ನಿದರ್ಶನ ಇಲ್ಲಿ ಹೀಗೆ ಪಲ್ಟಿಯಾಗಿರೋ ಟಿಪ್ಪರ್ ಲಾರಿ. ಅಲ್ಲ ಸ್ವಾಮಿ, ಸಾರಿಗೆ ಇಲಾಖೆ ಇಂತಿಷ್ಟೇ ಜನರನ್ನ ಗಾಡಿಯಲ್ಲಿ ಸಾಗಿಸಬೇಕು, ಇಂತಿಷ್ಟೇ ಸ್ಪೀಡ್ನಲ್ಲಿ ಓಡಾಡಬೇಕು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಇಂತಿಷ್ಟೇ ಲೋಡ್ ಸಾಗಣೆ ಮಾಡಬೇಕು ಅಂತ ನಿಯಮಗಳನ್ನ ಮಾಡಿದೆ. ಈ ನಿಯಮಗಳನ್ನ ಪಾಲನೆ ಮಾಡುವುದಕ್ಕೂ ಕಠಿಣ ಕ್ರಮ ಜಾರಿಗೆ ತಂದಿದೆ. ಆದ್ರೆ ಈ ಟಿಪ್ಪರ್ ಲಾರಿ ಅದೆಲ್ಲವನ್ನ ಗಾಳಿಗೆ ತೂರಿ ಇವತ್ತು ಎಂತಹ ಅವಾಂತರಕ್ಕೆ, ಅವಘಡಕ್ಕೆ ಕಾರಣ ಆಗಿದೆ ನೋಡಿ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಲ್ಲಿ ತುಂಬಿದ ಟಿಪ್ಪರ್ ಲಾರಿ ಪಲ್ಟಿಯಾಗಿದೆ. ಕೆಂಗಲ್ ಕೆಂಪಲ್ಲಿ ಪೆಟ್ರೋಲ್ ಬಂಕ್ ಮುಂಭಾಗ ಟಿಪ್ಪರ್ ಲಾರಿ ಪಲ್ಟಿ ಹೊಡೆದಿದೆ. ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಓವರ್ಲೋಡ್. ಗಾಡಿ ತನ್ನ ಕೆಪಾಸಿಟಿಗೂ ಮೀರಿ ಲೋಡ್ ತುಂಬಿ ಸಾಗಿರೋದೇ ಕಾರಣ. ಈ ಬಗ್ಗೆ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕಾಮಗಾರಿಯೂ ನಡೀತಾ ಇದ್ದು, ಇದು ಕೂಡ ಅಪಘಾತಕ್ಕೆ ಮೂಲ ಕಾರಣ ಎಂಬಂತಾಗಿದೆ. ಅದೇನೇ ಹೇಳಿ, ಅಪಾಯ ಅಥವಾ ಅಪಘಾತ ಆದ ಮೇಲೆ ಈ ಬಗ್ಗೆ ಗಮನ ಹರಿಸಿ ಕ್ರಮಕ್ಕೆ ಮುಂದಾಗೋದು ಅಥವಾ ಸ್ಥಳ ಪರಿಶೀಲನೆಗೆ ಬರೋ ಬದಲು ಮೊದಲೇ ಇಂತಹ ಅವಘಡಗಳಾಗದಂತೆ ಗಾಡಿ ಮಾಲೀಕರು ಹಾಗೂ ಚಾಲಕನ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದೆ. ಇಲ್ಲವಾದಲ್ಲಿ ಹೀಗೆ ರಸ್ತೆ ಮಧ್ಯೆ ಗಾಡಿ ಪಲ್ಟಿಯಾಗಿ ಬೇರೆ ಸವಾರರ ಪ್ರಾಣಕ್ಕೆ ಕುತ್ತು ಬಂದ್ರೆ ಹೊಣೆ ಯಾರು ಅನ್ನೋದು ನಮ್ಮ ಪ್ರಶ್ನೆ.